ನಮಸ್ಕಾರ ಕರ್ನಾಟಕ. ಬರ್ರಿ ನಾವ್ ಇವತ್ತು ಹೋಗೋಣ ಈಶಾ ಫೌಂಡೇಶನ್ಗೆ. ನಾವು ಶಿವರಾತ್ರಿ ದಿನ ಉಪವಾಸ ಇರ್ತೀವಿ. ನೀವು ಉಪವಾಸ ಇದ್ರೆ ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ನಾವು ಗೊತ್ತಲ್ಲ ಮೊದ್ಲಾಗ ಉತ್ತರ ಕರ್ನಾಟಕದವ್ರು ದಿನಕ್ಕೆ 3 ಹೊತ್ತು ಒಟ್ಟಿಗೆ ಊಟ ಇಲ್ಲಂದ್ರೆ ಇರ್ತಾರ, ಚಾ ಇಲ್ದ ಇರಕ್ ಆಗಲ್ಲ ನೋಡ್ರಿ. ಇಲ್ಲ ನೋಡ್ರಿ ಮಂಜ ಇವಾಗ ಹೇಳಿದ ಲೇ ಶಿವಪ್ಪನ್ ದರ್ಶನ ಆದ್ಮ್ಯಾಗ ಉಪವಾಸ ಬಿಡ್ಬೇಕ್ಲೆ ಅಂತಂದ. ಆದ್ರೆ ಅವಾಗ ಕೇಳಿಲ್ಲ, ಶಿವಪ್ಪ ಎಲ್ಲಲ್ಲೂ ನೀನೇ ಅಂತಂದ ಅಲ್ಲಿದ್ದ ದೇವರಿಗೆ ದರ್ಶನ ಮಾಡಿಸಿ ಉಪವಾಸ ಬಿಡಿಸ್ಬಿಟ್ಟ. ತಾನು ಉಪವಾಸ ಬಿಡಲ್ದಲ್ದ. ನಾವು ನಮ್ ಜರ್ನಿ ಸ್ಟಾರ್ಟ್ ಮಾಡಿದ್ದ ದೇವನಹಳ್ಳಿ ಟೌನ್ ಇಂದ. ಆನಂತರ ಬೆಂಗಳೂರೊಳಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಕೂಡ ಇದೇ ದೇವನಹಳ್ಳಿಯಲ್ಲಿ. ಪೂರ್ತಿ ವಿಡಿಯೋ ನೋಡ್ರಿ, ಮುಂದೆ ಬಾರಿ ಇಂಟ್ರೆಸ್ಟ್. ನಾವು ದೇವನಹಳ್ಳಿ ಟೌನ್ ಇಂದ ಚಿಕ್ಕಬಳ್ಳಾಪುರ ಹೋಗ್ಬೇಕಂತ ಬಸ್ ಕಾದು ಸಾಕಾತ. ನಮ್ ಟೈಮಿಗೆ ಕಡೆಗೂ ಬಸ್ ಬರ್ಲೇ ಇಲ್ಲ. ಬಸ್ ಬರ್ಲಿಲ್ಲ ಅಂತ ನಾವೇನ್ ಹಂಗ ಕುಂದಿರ್ಲಿಲ್ಲ, ಒಂದು ಪ್ಲಾನ್ ಮಾಡಿ ನಮ್ಮಂಗನ ಈಶಾಕ್ ಹೊಂಟಿರೋದು ಒಂದು ಗ್ಯಾಂಗ್ ಇತ್ತ. ಆ ಗ್ಯಾಂಗ್ ಪರಿಚಯ ಮಾಡ್ಕೊಂಡು ಎಲ್ಲರೂ ಸೇರ್ಕೊಂಡು ಆಟೋ ಬುಕ್ ಮಾಡ್ಕೊಂಡು ಹೊಂಟಾಗ್ಬಿಟ್ವಿ. ಅದ ಏನನ್ರಿ ಪರೂರಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮೂರ ಸಿಕ್ರ ಅದ ಆಗ ಫೀಲ ಬೇರೆ. ನಮಗ್ ಪರಿಚಯದ ಗ್ಯಾಂಗ್ ಒಳಗ ಒಬ್ರು ಸಿಸ್ಟರ್ ಅಳವಂಡಿ ಪಕ್ಕ ದೂರ ಇದ್ರು. ಎಲ್ರು ಸೇರ್ಕೊಂಡು ಚಿಕ್ಕಬಳ್ಳಾಪುರ ಕಂಕ್ರು ಬಂದ್ವಿ. ಇಲ್ಲಿ ನೋಡಿದ್ರೆ ಬಸ್ ಸ್ಟ್ಯಾಂಡ್ ಗಬೇ ಅಂತಿತ್ತು. ಅಷ್ಟು ಗದ್ದಿದ್ರು ಬಸ್ ಹೊಡ್ಕೊಂತ ಹೋಗಿ ಹತ್ತಿ. ಬಸ್ ಹತ್ತಿದ ಕೂಡ ನಮಗ್ ವೆಲ್ಕಮ್ ಮಾಡ್ಕೊಂಡಿದ್ದು ನಾರಿಯರ ಶಕ್ತಿ ಯೋಜನೆಯ ಪ್ರದರ್ಶನ. ನಮ್ ದೇಶ ನಾವು ಕಟ್ಟಿರೋ ದೇಶ ಈ ಸಲ ಶಿವರಾತ್ರಿ ದಿನ ಇನ್ನೊಂದು ವಿಶೇಷ ಏನಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್. ಬಸ್ ಒಳಗೆ ಎಲ್ಲಿ ನೋಡಿದ್ರೆ ಕ್ರಿಕೆಟ್ ಕ್ರೇಜ್. ಫಸ್ಟ್ ಆಫ್ ಆಲ್ ಈ ಮ್ಯಾಚ್ ಅನ್ನೋದ ಖುಷಿ. ಅಂತದ್ರೊಳಗೆ ಈ ಪಾಕಿಸ್ತಾನ ಜೊತೆ ಮ್ಯಾಚ್ ವಿನ್ ಆಗಿಬಿಡ್ತ. ಖುಷಿಗೆ ಅಂತ್ಯನೇ ಇರ್ಲಿಲ್ಲ. ಅಪೋಸಿಟ್ ಬರೋ ಬಸ್ ಡ್ರೈವರ್ ಆತ್ನ ಮ್ಯಾಚ್ ನೋಡ್ಕೊಂತ ಡ್ರೈವ್ ಮಾಡಕತ್ತಿದ್ನೇನೋ ಗೊತ್ತಿಲ್ಲ. ಎಲ್ರ ಜೀವ ಅಂಕ್ರು ಬಾಯಿಗೆ ಬರ್ಸಿದ್ದ. ನರಕಕ್ಕಿಂತ ಇನ್ನೇನಾದ್ರೂ ಅಕಸ್ಮಾತ್ ಏನಾದ್ರು ಬಂದ್ರೆ ಇವನು ಯಾರು ಯಮ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಮಗ ನನ್ಗಿಂತ ಚೆನ್ನಾಗಿ ಮಾಡ್ಬಿಟ್ಟವನಲ್ಲ ಇದನ್ನ ಅನ್ಕೊಂಡು ವಾಪಸ್ ಹೊಟ್ಟೋಗ್ಬಿಡ್ತಾನೆ. ಬಸ್ ಪಾಸ್ ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ ರೋಡಲ್ಲಿ ಮತ್ತೊಂದು ಕಿರಿಕು. ನಮಗೆಲ್ಲರಿಗೆ ಬೇರೆ ಚಿಂತೆ ಎತ್ತಿದ್ರೆ ನಮ್ ದೋಸ್ತಗೆ ನಿದ್ದಿ ಚಿಂತೆ. ಇವ ನೋಡ್ರಿ ನಮ್ ದೋಸ್ತ ಸೆಂಟ್ರ್ ಗ್ಯಾಪ್ ಒಳಗ ಕಾಳ್ ಕುದುರ್ಸಕತ್ತಿದ್ದ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಬಸ್ ಒಳಗ್ ಕುಂತ್ ಸಾಕಾತು. ರೋಡ್ ಜಾಮ್ ಆಗಿದ್ ಬಸ್ ಮುಂದ್ಕೋ ಹೋಗ್ಲಿಲ್ಲ. ಹಂಗಾಗಿ ಬಸ್ ಬೇಡ ಅಂತ ಕೆಳಗಿಳಿದ ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ವಿ. ಅಂತೂ ಇಂತೂ ಬಂದ್ವಿ ಸದ್ಗುರು ಸನ್ನಿಧಿಗೆ. ಬರ್ರಿ ಇನ್ಮೇಲಿದೆ ಅಸಲಿ ಆಟ. ಅಬ್ಬಿ ಪಿಕ್ಚರ್ ಬಾಕಿ ಹೈ. ಗುಂಪಲಿ ಗೌರಿ ಗಂಗೆ ಟ್ರಸ್ಟ್ ನವ್ರು ಮಾಡಿರೋ ದಾರಿ ಸಿಕ್ಕಾಪಟ್ಟೆ ರಶಿತ್ತು. ಆ ರೋಡ್ ಒಳಗೆ ಬರೀ ವೆಹಿಕಲ್ ಹೊಂಟಿದ್ವಿ. ಆ ರೋಡ್ ಒಳಗೆ ನಾವು ಹೋದ್ರಪ್ಪ ವಾಪಸ್ ಮನಿ ಮುಟ್ಟೋದ್ ಗ್ಯಾರಂಟಿ ಇಲ್ಲ ಅಂತಂದ ಅಡ್ಡಾಡ್ದಿದ್ದಿ ದಾರಿ ನಾವು ಆಟ ದಾರಿ ಹಿಡಿದ ಹೊಂಟಿ ಉದ್ದಕ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಅಂತೂ ಇಂತ ಕತ್ತಲ್ದಾಗ ಗುಡ್ಗಾಡು ಒಳಗ ಮೇನ್ ರೋಡಿಗೆ ಬಂದ್ವಿ. ಇಲ್ಲಿ ಹಣ್ಣು ತಗೋಬೇಕಂತ ಸಣ್ಣ ಪ್ಯಾರ್ಲೆ ಹಣ್ಣು. ರೇಟ್ ಕೇಳ್ರಿ ನೀವ ಎಷ್ಟು ಹೇಳ್ತಾರ? ಸಣ್ಣ ಹಣ್ಣು ಬರೇ ಹೇಳಿ ಕೇಳಿ ನಮ್ಮ ರಾಜಧಾನಿ ಒಂದು ಹಣ್ಣಿಗೆ ಇಷ್ಟು ಬೆಲೆ ಇಲ್ಲ ಅಂದ್ರೆ ಅದೇ ಹಿಂಗೆ ಹೇಳ್ರಿ. ಇಲ್ಲಿ ನೋಡ್ರಿ ಆನ್ಲೈನ್ ಪೇಮೆಂಟ್ ಮಾಡಕತ್ತೀವಿ, ನೆಟ್ವರ್ಕ್ ಇಲ್ಲ, ರೊಕ್ಕ ಹೋಗಲ್ದು ಏನಿಲ್ಲ. ಕ್ಯಾಶ್ ಕೊಡ್ಬೇಕಂದ್ರ ಅವ್ರ ಹತ್ರ ಚಿಲ್ಲರೆ ಇಲ್ಲ. ನಾವು ಚಿಲ್ಲರೆ ಕೊಡ್ಬೇಕಂದ್ರೆ ನಮ್ಮ ಹತ್ರ ಬರೀ 30 ರೂಪಾಯಿ ಐತಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪಾದಯಾತ್ರೆ ಮಾಡ್ಕಂತಾನೆ 4 ರಿಂದ 5 ಕಿಲೋಮೀಟರ್ ಬಂದ್ಬಿಟ್ಟಿವಿ. ಈಗ ಅದಕ್ಕೆ ರೋಡ್ ಹೆಂಗ್ ಸಾಗೈತೆ ಅನ್ನೋದು ಕೂಡ ಗೊತ್ತಿಲ್ಲ. ಅಂತೂ ಇಂತೂ ದೂರದಿಂದ ಕಂಡೀಶಪ್ಪ ಆತನ ಹತ್ರ ಹೋಗಕ್ಕಿನ್ನ 1 ರಿಂದ 2 ಕಿಲೋಮೀಟರ್ ಬೇಕಂತ. ಮತ್ತೆ ಗುಡ್ಡ ಹತ್ಕೊಂಡು ಹೊಂಟ್ವಿ ನಮ್ಮ ನಡೆ ಶಿವಪ್ಪನ ಕಡೆ ಅಂತ. ಅಂತೂ ಇಂತೂ ಟ್ರಾಫಿಕ್, ಕತ್ಲ, ಗುಡ್ಡ, ಕಲ್ಲು, ಮುಳ್ಳು ಎಲ್ಲ ದಾಡ್ಕೊಂಡು ಬಂದ್ವಿ ಈಶಾ ಫೌಂಡೇಶನ್ಗೆ. ಈಶಾ ಫೌಂಡೇಶನ್ ಬಂದ್ಗಳು ನಮ್ಗೆ ಎಂಟ್ರೆನ್ಸ್ ಸೀದಾ ಕಣ್ಣಿಗೆ ಬೆಳೆದ ಈ ತ್ರಿಶೂಲ ನೋಡ್ರಿ ಶಿವಪ್ಪಂದ. ನೋಡ್ರಿ ಅಪ್ಪ ಎಂತ ದೊಡ್ಡದೈತಿ ಇದು. ನೋಡ್ರಿ 0.5 ಲಕ್ಷ ಶೂಟ್ ಮಾಡಿದ್ದೆ. ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಅಂತ ಶಿವಪ್ಪನ ದರ್ಶನಕ್ಕೆ ಹೊಂಟ್ವಿ. ದರ್ಶನಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಕರೆದು ಕುಂದಿರಿಸಿ ಮೆಡಿಟೇಷನ್ ಮಾಡಿಸಿದ್ರ. ಸದಾ ಶಿವಗ್ ಅದ ಜ್ಞಾನ ಅಂತಂದ್ರೆ ನಮ್ ದೋಸ್ತ ಬರೀ ಇದ್ರದ ಚಿಂತೆ. ಕೇಳ್ರಿ ನಮ್ ದೋಸ್ತ ಏನ್ ಬಡಿಕೆಂತ ನೀವು ಅನ್ಸಲ. ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ. ಅಣ್ಣ ತಮ್ಮ, ತಂದೆ ತಾಯಿ, ಹೆಂಡತಿ ಮಕ್ಕಳು, ಆಸ್ತಿ ಪಾಸ್ತಿ ಅನ್ನೋ ಎಷ್ಟೋ ಬಂಧಗಳಲ್ಲಿ ಜೀವಿನ ಸಿಕ್ಕಾಕಿಸ್ತೀಯ. ಆ ಸಿಕ್ಕಿಗಳನ್ನ ಮೃತ್ಯುವನ್ನು ಒಂದು ಚಿಕ್ಕ ಸ್ಪರ್ಶದಿಂದ ತಟ್ಟಂತ ಬಿಡಿಸ್ಬಿಡ್ತೀಯ. ನಿನಗೆ ನೀನೇ ಸಾಟಿ. ಅದ್ವೈತ ಭಾಸ್ಕರಂ ಅರ್ಧನಾರೀಶ್ವರಂ ತ್ರಿದಶ ಹೃದಯಂಗಮಂ ಚತುರ್ಧಿ ಸಂಗಮಂ ಪಂಚಭೂತಾತ್ಮಕಂ ಷಟ್ಶತ್ರುನಾಶಕಂ ಸಪ್ತಸ್ವರೇಶ್ವರಂ ಅಷ್ಟ
सिद्धीश्वरं नवरस मनोहरं दश दिशासु विमलम् ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ. ಈಶಪ್ಪನ ದರ್ಶನ ಮಾಡಕಂಕ್ರ ಲಕ್ಷ ಗಟ್ಲೆ ಜನ ಬಂದಿದ್ರು. ನಿದ್ದೆ ಸುಸ್ತು ಅಂತಿದ್ದ ನಮ್ಮ ಮಂಜ ಇಷ್ಟು ಆಕ್ಟಿವ್ ಹೆಂಗಾದಂತ ಯೋಚನೆ ಮಾಡಕತ್ರೇನ. ಅವ ಅಷ್ಟ ಅಲ್ರಿ, ಮುಂದೆ ಈಶಾದಾಗ ಫಂಕ್ಷನ್ ಕೇಳ್ಬಿಟ್ರಪ್ಪ ನೀವು ಕೂಡ ಆಶ್ಚರ್ಯತರಾಗ್ತೀರಿ. ಅದೇನಂದ್ರ ಆದಿಯೋಗಿ ದಿವ್ಯ ದರ್ಶನಂ, ಆದಿಯ ಅವತಾರವನ್ನು ಲೈಟ್ ಮುಖಾಂತರ ಕಂಗೊಳಿಸುವ ಅದ್ಭುತವಾದ ದೃಶ್ಯ. ಇಷ್ಟೋ ತನಕ ನೋಡಿರೋದು ಕೇಳಿರೋದು ಏನು ವಿಶೇಷ ಅಲ್ಲ, ಆದ್ರೆ ಇನ್ ಮುಂದೆ ನಡೆಯೋದೇ ಅದ್ಭುತವಾದ ದೃಶ್ಯ. मनोबुद्ध्यहङ्कार चित्तानि नामं न च श्रोत्रजिह्वे न च घ्राणनेत्रे न च व्योमभूमे न तेजो न वायु चिदानन्दरूपा शिवोऽहं शिव. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹರ ಹರ ಮಹಾದೇವ್ ಅಂತ ಕಮೆಂಟ್ ಮಾಡಿ. ಶಿವನ ಅವತಾರಗಳ ಬಗ್ಗೆ ಕಣ್ತುಂಬಿಸಿಕೊಳ್ಳಲು ಪಾರ್ಟ್ 2 ವಿಡಿಯೋ ದಯವಿಟ್ಟು ನೋಡಿ.